ಸರ್ ಸ್ವಲ್ಪ ಲಾಂಗ್ ವಿತ್ತರಿಸಿ ಸಂತೋಷವಾಗಿದೆ. ಜನತೆಗೆ ನಾವೆಲ್ಲ ಏನು ವಿಶ್ವಾಸ ಇಟ್ಟಿದ್ವೋ ನಾವು, ನಮ್ಮ ಕಾಂಗ್ರೆಸ್ ಪಕ್ಷದವರು, ನಮ್ಮ ಮಂತ್ರಿಗಳಾಗಿರ್ಬೋದು, ತುಕಾರಾಮಣ್ಣ ಆಗಿರ್ಬೋದು, ಎಲ್ಲ ಶಾಸಕರು ಏನು ಜನತೆ ಮೇಲೆ ನಾವು ನಂಬಿ, ಜನರನ್ನು ನಂಬಿ ನಾವು ಕೆಲಸ ಮಾಡಿದ್ದೀವಿ, ನಮಗೆ ಮತವನ್ನು ಕೊಡಿ ಅಂತೇಳಿ ಅವ್ರ ಮುಂದೆ ಏನು ಹೋದ್ವಿ. ಜನರು ಆ ನಂಬಿಕೆಯನ್ನು ಉಳಿಸ್ಕೊಟ್ಟು ಇವತ್ತು ನಮ್ಮನ್ನೆಲ್ಲರನ್ನ ಅತಿ ಹೆಚ್ಚು ಮತಗಳನ್ನ ಕೊಟ್ಟು ನಮ್ಮ ತುಕಾರಾಮಣ್ಣವ್ರನ್ನ MP ಆಗಿ ಗೆಲ್ಲಿಸಿದ್ದಾರೆ. ಇದೇ ರೀತಿಯಲ್ಲಿ ಜನತೆಗೆ ಇಷ್ಟು ಮುಂಚೆ ಏನು ಕೆಲಸ ಮಾಡ್ಕೊಂಡು ಹೋಗ್ತೀವೋ ಇನ್ನೂ ಹೆಚ್ಚು ಮಟ್ಟದಲ್ಲಿ ಜನರ ನಡುವೆ ಇದ್ದು ಇನ್ನೂ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ. ಯಾವ ಅಂಶಗಳು ನಿಮ್ಗೆ ಗೆಲುವಿಗೆ ಕಾರಣ ಆಯ್ತು ಸರ್? ಅದೇ ಈಗ ಗ್ಯಾರಂಟೀಸು ಒಂದು ಕಡೆ ಇರುತ್ತೆ, ಅದೇನೆಲ್ಲ ಸಿದ್ದರಾಮಯ್ಯ ಸಾಹೇಬರು ಮಾಡಿದ ಕೆಲಸಗಳು, DK ಶಿವಕುಮಾರ್ ಸಾಹೇಬರು ಮಾಡಿದ ಕೆಲಸಗಳು, ದೇಶದಲ್ಲಿ ರಾಹುಲ್ ಗಾಂಧಿ ಅವ್ರು ಬರಬೇಕಂತೇಳಿ ಒಂದು ನಂಬಿಕೆ, ಇಂಥವರು ಒಂದು ಯುವಕರು ಒಂದು ಪ್ರಧಾನಮಂತ್ರಿ ದೇಶಕ್ಕಾದರೆ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ. 10 ವರ್ಷ ಸುಳ್ಳು ಹೇಳ್ತಾ ಮೋದಿಯವ್ರನ್ನ ಕಂಡ್ರೆ ಜನತೆಗೆ ಸುಳ್ಳು ಹೇಳ್ತಾನಪ್ಪ, ನಮಗೇನು ಒಳ್ಳೇದು ಮಾಡಲ್ಲ, ನಮ್ಮ ಯುವಕರಿಗಾಗಿರ್ಬೋದು, ದೇಶಕ್ಕಾಗಿರ್ಬೋದು ಒಳ್ಳೇದು ಮಾಡಲ್ಲ ಅಂಥೇಳಿ ಜನರ ಮನಸ್ಸಲ್ಲಿ ಏನು ಬಂತೋ ನೀವೆಲ್ಲ ನೋಡಿರ್ಬೋದು. ಮೊನ್ನೆಲ್ಲ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಪಾರ್ಟಿಗೆ 100 ಸೀಟು 120 ಸೀಟ್ ಅಂತ ಹೇಳ್ತಿದ್ರೆ, ಇವತ್ತು ಸಮೀಕ್ಷೆ ಎಲ್ಲ ಜನರು ಏನು ಮತವನ್ನು ಹಾಕಿದ್ದಾರೆ ಇವತ್ತೆಲ್ಲ ನೋಡಿದ್ರೆ ಎಲ್ಲರೂ ಅಚ್ಚರಿ ಆಗ್ತಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷದವರು ಜನರು ಅವ್ರಿಗೆ ಅವತ್ತು ನಂಬಿಕೆ ಇತ್ತು, ನಾವು ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕಿದ್ವಿ, ಇಂಡಿಯಾ ಅಲಯನ್ಸ್ಗೆ ಓಟ್ ಹಾಕಿದ್ವಿ, ಖಂಡಿತವಾಗಿ ನಾವು ಓಟ್ ಹಾಕಿದ್ದನ್ನು 4ನೇ ತಾರೀಕು ನಾವು ನೋಡ್ತೀವಿ ಅಂತ ಏನು ಜನರು ಹೇಳ್ತಿದ್ರು, ಅದೇ ಇವತ್ತು ಕಾಣಿಸ್ತಿದೆ. ಸರ್, ಆ್ಯಂಟಿ ಮೋದಿ ಅಲೆ ಐತೆ ಅನ್ನೋದು ನಿಜ ಅನಿಸ್ತಾ? ಆ್ಯಂಟಿ ಮೋದಿ ಅಲ್ಲ, ಜನರಿಗೆ ಅವ್ರ ಮೇಲೆ ನಂಬಿಕೆನೇ ಹೋಗ್ಬಿಟ್ಟಿದೆ. ಸುಳ್ಳು 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 ಹೇಳ್ತಾ ಜನರ ನಡುವೆ ಬಿರುಕನ್ನು ತರ್ತಾ ನಮ್ಮ ನಡುವೆ ನಮ್ಮನ್ನು ಜಗಳಗಳು ಹಿಡ್ತಾ ಏನು ಮೋದಿ 10 ವರ್ಷ ಆಡಳಿತವನ್ನು ಮಾಡ್ಕೊಂಬಂದರು. ಇವ್ರು ಬರೀ ಇದೇ ನೀವು ಅವ್ರನ್ನ ಎಲೆಕ್ಷನಲ್ಲಿ ಅವ್ರು ಮಾತಾಡೋದ ರೀತಿಯಲ್ಲಿ ನೋಡಿರ್ಬೋದು. ಎಲ್ಲಿ ಅಭಿವೃದ್ಧಿ ಬಗ್ಗೆ ಮಾತಾಡಿಲ್ಲ. ಇವ್ರ ಹತ್ರ ಮಾತಾಡಬಾರ್ದು, ಮುಸಲ್ಮಾನರು, ಹಿಂದೂ ಇದಂತೇಳಿ ನಮ್ಮ ನಡುವೆ ಜಗಳಗಳು ತರಕ್ಕೆ ಮಾತಾಡಿದ್ರು ಹೊರತು ನಾನು ಇಂಥ ಅಭಿವೃದ್ಧಿ ಮಾಡಿದ್ದೀನಿ, ಇಂಥ ಅನುದಾನವನ್ನು ತಂದಿದ್ದೀನಿ, ದೇಶಕ್ಕೆ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದೀನಿ ಅಂತೇಳಿ ಎಲ್ಲಿ ಅವ್ರು ಹೇಳಿಲ್ಲ. ಇದೇ ಜನತೆಗೆ ಗೊತ್ತಾಯಿತು, ಇವ್ರು ಏನು ಕೆಲಸ ಮಾಡಿಲ್ಲ, ಅದಕ್ಕೋಸ್ಕರನೇ ಅವರು ಈ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಈ ಹಿಂದೂ ಮುಸ್ಲಿಂ ಇಶ್ಯೂಗಳನ್ನ ತೊಗೊಂಬಂದು ಓಟ್ ತಗೋಬೇಕಂತೇಳಿ ಯಾವತ್ತು ಅವ್ರು ಮುಂದಕ್ಕೆ ಬಂದರು. ಜನತೆಗೆ ಅವತ್ತೇ ಗೊತ್ತಾಯ್ತು ಈತ ಅಭಿವೃದ್ಧಿ ಕಡೆ ಇಲ್ಲ, ನಮ್ಮನ್ನ ದೇಶನ ಹೊಡಿಬೇಕಂತೇಳಿ ಅವರು ಪ್ರಯತ್ನ ಮಾಡ್ತಿದ್ದಾರೆ ಅಂತೇಳಿ ಜನರು ಬುದ್ಧಿವಂತರಾಗಿ ಇವತ್ತು ಓಟನ್ನು ಹಾಕಿದ್ದಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.